ಕಾಂಗ್ರೆಸ್ ಅವರಿಗೆ ಸಂವಿಧಾನದ ಬಗ್ಗೆ ಏನಾದರೂ ಗೌರವ ಇದ್ರೆ ಸಂವಿಧಾನದ ಪುಸ್ತಕವನ್ನ ಯಾವಾಗಲೂ ಕೈಯಲ್ಲೇ ಇಟ್ಕೊಂಡಿರ್ತಾರೆ. ಆ ಸಂವಿಧಾನದ ಪುಸ್ತಕದ ಬಗ್ಗೆ ಅವ್ರಿಗೆ ಗೌರವ ಇದ್ರೆ ಅವರು ಕೂಡಲೇ ದೇಶದ ಜನಗಳ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು. ಎಮರ್ಜೆನ್ಸಿ ತಂದು ಲಕ್ಷಾಂತರ ಜನರನ್ನ ಜೈಲಿಗಟ್ಟಿದ್ದು ಯಾಕೆ? ಜೈಲಲ್ಲಿದ್ದಾಗ ಸಾವಿರಾರು ಜನ ಅಮಾಯಕ ದೇಶ ಪ್ರೇಮಿಗಳು ಸತ್ತಿದ್ದ್ಯಾಕೆ? ಅವ್ರ ಮೇಲೆ ಗೋಲಿಬಾರ್ ಮಾಡಿದ್ದ್ಯಾಕೆ? ಲಾಠಿ ಚಾರ್ಜ್ ಮಾಡಿದ್ದ್ಯಾಕೆ? ಎಮರ್ಜೆನ್ಸಿ ತಂದಿದ್ದ್ಯಾಕೆ? ಇದು ಎಲ್ಲ ಪ್ರಶ್ನೆಗಳಿಗೂ ಕಾಂಗ್ರೆಸ್ ಅವರು ಇದುವರೆಗೂ ಉತ್ತರವನ್ನೇ ಕೊಟ್ಟಿಲ್ಲ. ಅಟ್ಲೀಸ್ಟ್ ಎಮರ್ಜೆನ್ಸಿಯನ್ನ ಸಮರ್ಥನೆ ಮಾಡ್ತಾರ ಅದನ್ನಾದ್ರೂ ಹೇಳಿ. ಕಾಂಗ್ರೆಸ್ ಅವರಿಗೆ ನಾನು ಸವಾಲ್ ಹಾಕ್ತೀನಿ. ಕಾಂಗ್ರೆಸ್ ಅವರಿಗೆ ಎಮರ್ಜೆನ್ಸಿಯನ್ನ ನಾವು ಸಪೋರ್ಟ್ ಮಾಡ್ತೀರಿ, ಬೆಂಬಲವಾಗಿದ್ದೀರಿ, ಅದಾದ್ರೂ ಹೇಳಿ. ಇಲ್ಲ ಎಮರ್ಜೆನ್ಸಿಗೆ ವಿರೋಧವಾಗಿರೋ ಇದ್ರೆ ಅದಾದ್ರೂ ಹೇಳ್ಬೇಕು. ಇಲ್ಲ ವಿರೋಧ ಇದ್ದೀರಿ ಅಂತ ಹೇಳ್ಬೇಕು, ಇಲ್ಲ ಪರವಾಗಿದ್ದೀರಿ ಅಂತ ಹೇಳ್ಬೇಕು. ಎಮರ್ಜೆನ್ಸಿ ಏನು ಹೇಳಿದೆ? 50 ವರ್ಷ ಕಳ್ಳರ ನಾಟಕ ಆದಂಗ ಆಡ್ತಾ ಇದ್ದಾರೆ. ಕಳ್ಳಾಟ ಆಯ್ತು, ಕಾಂಗ್ರೆಸ್ ಅವರ ಕಳ್ಳಾಟ ಆಯ್ತು. ಅದಕ್ಕೆ ಇವತ್ತು ದೇಶದ ಜನಗಳ ಮುಂದೆ ಕಾಂಗ್ರೆಸ್ ಒಂದು ರೀತಿ ಬೆತ್ತಲಾಗಿದೆ. ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಏನು ಈ ದೇಶದಲ್ಲಿ ಆಗಿತ್ತು, ಪತ್ರಿಕೆಗಳ ಮೇಲೆ ನಿರ್ಬಂಧನ, ಪತ್ರಿಕಾ ಸಂಪಾದಕರನ್ನ, ಅಪೋಸಿಷನ್ ಲೀಡರ್ನ, ನಾನು ಕೂಡ ಆ ಸಂದರ್ಭದಲ್ಲಿ ಬಂಧನ ಆಗಿ ಜೈಲಲ್ಲಿದ್ದೆ ಕೂಡ. ನಾನು ಕಾಲೇಜ್ ಸ್ಟೂಡೆಂಟು, ನನ್ನ ಯಾಕೆ ಬಂಧಿಸ್ತೀರಿ? ಹಾಗಾದ್ರೆ ನಾನೇನ್ ತಪ್ಪು ಮಾಡಿದೆ? ಇದು ಪ್ರತಿಯೊಬ್ಬ ಅವತ್ತು ಬಂಧನ ಆಗಿದ್ದಂತ ಲಕ್ಷಾಂತರ ಜನರ ಪ್ರಶ್ನೆ ಈ ಕಾಂಗ್ರೆಸ್ ಅವರಿಗೆ. ಇನ್ನ ಉತ್ತರ ಕೊಡ್ಲಿಲ್ಲ ನೀವು. ಇವತ್ತು ಹೇಳ್ತೀರಾ ಅಘೋಷಿತ ತುರ್ತು ಪರಿಸ್ಥಿತಿ ಅಂತೆ ದೇಶದಲ್ಲಿ. ಏನಪ್ಪಾ ನಿನ್ನ ಎಲೆಕ್ಷನ್ ನಿಲ್ಲೋದ್ ಬಿಟ್ಟವ್ರ ಖರ್ಗೆ ಸಾಹೇಬ್ರೆ? ನಿನ್ನ ಎಲೆಕ್ಷನ್ ನಿಲ್ಸಕ್ ಬಿಟ್ಟವ್ರ? ನಿನ್ ಮಗ ಮಂತ್ರಿ ಆಗತ್ತ ತಡೆದಿದಾರ ಮೋದಿ ಅವರು? ಚುನಾವಣೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ, ಹಲವಾರು ರಾಜ್ಯಗಳಲ್ಲಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ, ದೇಶ ವಿದೇಶಗಳಿಗೆ ಪ್ರಯಾಣ ಮಾಡ್ತೀರಾ, ಅಮೆರಿಕಾಗ ಹೋಗಿ ಭಾರತದ ಬಗ್ಗೆ ಮಾತಾಡ್ತೀರಾ, ಬೇರೆ ಬೇರೆ ದೇಶಕ್ಕೆ ಹೋಗಿ ಭಾರತದ ವಿರುದ್ಧವಾಗಿ ಮಾತಾಡ್ತೀರಾ. ತಡೆದಿದ್ದಾರ ಮೋದಿಯವರು? ಅವಾಗ ಇಂದಿರಾ ಗಾಂಧಿ ಅವರು ಜಡ್ಜ್ಗಳು ಜಡ್ಜ್ಮೆಂಟ್ ಬರೆಯಕ್ ಬಿಟ್ಟಿರ್ಲಿಲ್ಲ. ಅವಾಗ ಪತ್ರಿಕೆ ಹೆಡ್ಲೈನ್ಸ್ ಏನಿರ್ಬೇಕು, ಪತ್ರಿಕೆಯಲ್ಲಿ ಕಂಟೆಂಟ್ ಏನಿರ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತಾ ಇತ್ತು. ಈಗ ಮೋದಿ ತೀರ್ಮಾನ ಮಾಡ್ತಾರ ಪತ್ರಿಕೆಯಲ್ಲಿ ಯಾವ ಕಂಟೆಂಟ್ ಬರಬೇಕು ಅಂತೇಳಿ? ಮೋದಿ ಅವರು ತೀರ್ಮಾನ ಮಾಡ್ತಾರ? ಏನಿಲ್ಲಲ್ಲ. ಸಿಎಂ ಬದಲಾವಣೆ ವಿಚಾರ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಅಲ್ಲಿ ಪ್ರಮುಖವಾದಂತಹ ಬದಲಾವಣೆ ಆಗುತ್ತೆ ಅಂತ. ನಾನು ಅದೇ ವಿಧಾನಸಭೆಯಲ್ಲಿ ಹೇಳಿದ್ದೀನಲ್ಲ, ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ, ಖಚಿತ. ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ. ಆ ತರದ ಒಂದು ಮಾತುಕತೆ ಆಗಿರೋದು ನಿಜ. ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ. ಈಗ ಪ್ರಾರಂಭ, ಅದ್ರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ. ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದಾರಲ್ಲ, ಒಬ್ರು ಭಾರಿ ಬದಲಾವಣೆ, ಕ್ರಾಂತಿ ಅಂದ್ರೆ, ಇನ್ ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ. ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಒಡೆದ ಮನೆ. ಪಾಪ ಚೇರ್ ಉಳಿಸ್ಕೊಳಕ್ ಬೇರೆ ದಾರಿ ಏನಿದೆ ಅವ್ರಿಗೆ? ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ತರ ಮಾತನಾಡಲೇಬೇಕು. ಚೇರ್ ಉಳಿಬೇಕಲ್ಲ ಅವ್ರಿಗೆ. ನನ್ಗನ್ಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ, ಪಕ್ಕ ಹೊಸ ಸಿಎಂ ಮಾಡ್ತಾರೆ. ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಶೋಕ್ ಅವರು ಕೂಡ ಬದಲಾವಣೆ ಆಗ್ತಾ ಇದ್ದಾರೆ, ರಾಜ್ಯಾಧ್ಯಕ್ಷ ಆಗ್ತಾರೆ, ಮತ್ತೊಂದು ಚರ್ಚೆ ಆಗ್ತಾ ಇದೆ. ನನ್ನನ್ನ 3 ತಿಂಗಳಿಗೆ ಒಂದ್ಸರಿ ದೆಹಲಿಗೆ ಬಂದು ವರದಿ ಕೊಡಕ್ ಕೇಳಿದ್ದಾರೆ. ಮೊನ್ನೆ ಹೋಗಿ ವರದಿ, ಅದರಿಂದನೂ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ 3 ತಿಂಗಳು. ಮೊನ್ನೆ ಹೋಗಿದ್ದೀನಿ. ಮತ್ತೆ 3 ತಿಂಗಳಾದ್ಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನ ಕೊಡಬೇಕು ಅಂತ ಒಂದೇ ನಿಮಿಷ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೆ 3 ತಿಂಗಳಾದ್ಮೇಲೆ ನೀವು ಪ್ರತಿ 3 ತಿಂಗಳು ವರದಿಯನ್ನ ತಂದು ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೆ 3 ತಿಂಗಳು ಕೊಡಬೇಕು ಅಂದ್ರೆ ಏನ್ ಪ್ರಶ್ನೆ? ಅದರಿಂದ ಮೊನ್ನೆ ನನ್ನ ಮನೆಯಲ್ಲಿ ಫಿಕ್ಸ್ ಆಗಿತ್ತು. ಆಕ್ಚುಲಿ ಅದು ನಾನು ಡೆಲ್ಲಿಯಲ್ಲಿ ಇದ್ದಿದ್ದರಿಂದ ಆ ಮೀಟಿಂಗ್ ಅನ್ನ ಅಶ್ವಥ್ ನಾರಾಯಣ ಅವ್ರ ಮನೆಯಲ್ಲಿ ಫಿಕ್ಸ್ ಮಾಡಿದ್ದೀನಿ. ನಾನೇ ಫಿಕ್ಸ್ ಮಾಡಿದ್ದೀನಿ. ಪ್ರತಿ 15 ದಿನಕ್ಕೊಂದ್ಸರಿ ಆ ತರದ ಸಭೆಯನ್ನ ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಗೊಂದಲ ಇದೆಯೋ ಅದನ್ನ ಸರಿ ಮಾಡಕ್ಕೆ ಈಗ ಇವರು ಜೋಶಿಯವರ ಒಂದು ಸೀನಿಯರ್ ಅಲ್ಲಿ ಮೀಟಿಂಗ್ ಅಲ್ಲಿ ತೀರ್ಮಾನ, ಸೀನಿಯರ್ ಇರೋದು ಈಗ ಬಿಜೆಪಿಯಲ್ಲಿ ಜೋಶಿಯವರು ಮತ್ತು ಅಶೋಕ್ ಅವರು, ಇವರಿಬ್ಬರು ಇದನ್ನ ಮೀಟಿಂಗ್ ಅನ್ನು ಮಾಡಿ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ
ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಮಾಡಿದ್ದಾರೆ. ಹೊಸ ಅಧ್ಯಕ್ಷರು ಬರ್ತಾರಾ? ಬಿಜೆಪಿ ಹೊಸ ಅಧ್ಯಕ್ಷರು ಬರ್ತೀರಾ? ಬಿಜೆಪಿ ಹೊಸ ಅಧ್ಯಕ್ಷರು ಬರ್ತಾರೆ. ಅದೇನು ಅಲ್ಲಿ ಚರ್ಚೆನೇ ಆಗಿಲ್ಲ, ಮಾಧ್ಯಮದಲ್ಲಿ ದೊಡ್ಡದಾಗ ಓಡ್ತಾನೆ ಇದೆ, ಚರ್ಚೆನೇ ಆಗಿಲ್ಲ. ಇನ್ನು ಬಹಳಷ್ಟು ರಾಜ್ಯಗಳಿದೆ. ಅದಾದ್ಮೇಲೆ ರಾಜ್ಯದ ಬೇರೆ ನಮ್ದು ಕೊನೆಯಲ್ಲಿ ಇರುವಂತದ್ದು. ಮೊನ್ನೆ ಹೋದಾಗೂ ಕೂಡ ಇನ್ನು ನಮ್ದು ಉತ್ತರ ಪ್ರದೇಶ ಇರ್ಬೋದು, ಗುಜರಾತ್, ಅದರ ಜೊತೆ ನಮ್ದು ಕೂಡ ಘೋಷಣೆ ಆಗ್ತದೆ. ಈಗ ಸದ್ಯಕ್ಕೆ ನಮ್ದು ಬಂದಿಲ್ಲ ಈಗ, ಅದರಿಂದ ಅದ್ಯಾವುದು ಚರ್ಚೆ ಆಗಿಲ್ಲ. ಬದಲಾವಣೆ ಇರ್ಬೋದು, ಯಾವುದೇ ರೀತಿ ಚರ್ಚೆ ಆಗಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಬದಲಾವಣೆ ಆಗಲ್ಲ, ಸಿಎಂ ಬದಲಾವಣೆ ಸಂದರ್ಭದಲ್ಲಿ ಬಿಜೆಪಿ ಸ್ಟ್ಯಾಂಡ್ ಏನು ಅಂತ ಸಂಪೂರ್ಣವಾಗಿರ್ತಾರೆ ಬಿಜೆಪಿ ಅವರು. ಸಿದ್ದರಾಮಯ್ಯ, ನಿದ್ದರಾಮಯ್ಯ, ಕರಪ್ಷನ್ ಜಾಸ್ತಿ, ಮಂತ್ರಿಗಳೆಲ್ಲ ಬೀದಿಗಿಳಿದು ಕರಪ್ಷನ್ ಮಾಡ್ತಾವ್ರೆ. ತೊಲಗೋದ್ರೆ ಸಾಕು. ಈ ಕಾಂಗ್ರೆಸ್ ಸರ್ಕಾರನೇ, ಸಿದ್ದರಾಮಯ್ಯ ಅಂತಲ್ಲ, ಕಾಂಗ್ರೆಸ್ ತೊಲಗೋದ್ರೆ ಸಾಕು. ಗ್ಯಾರಂಟಿನೂ ನ್ಯಾಯವಾಗಿ ಕೊಡ್ತಾ ಇಲ್ಲ. ದಿವಾಳಿ ಆಗಿದೆ ಸರ್ಕಾರ. ಜನಕ್ಕೆ ಶಾಪ ಆಗ್ತಾ ಇದ್ದಾರೆ. ಒಂದ್ ಕಡೆ ಕೊಲೆ ಸುಲಿಗೆಗಳು ನಡೀತಾ ಇದೆ, ಇನ್ನೊಂದ್ ಕಡೆ ಕಾಲ್ ತುಳಿತಾಗಿ ಅಮಾಯಕ ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಹಣ ಇಲ್ಲ ಅವರ ಹತ್ರ. ಅವರಿನ ಶಾಸಕರೇ ತಿರುಗಿ ಬಿದ್ದಿದ್ದಾರೆ, ಅಭಿವೃದ್ಧಿ ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಶಾಸಕರೇ ತಿರುಗಿ ಕರಪ್ಷನ್ ಚಾರ್ಜಸ್ ಅನ್ನ ಅವ್ರ ಶಾಸಕರ ಇಷ್ಟಾದ್ಮೇಲೂ ಕೂಡ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ. ನಾನು ಇರ್ಲಿಲ್ಲ ಆ ಸಭೆಯಲ್ಲಿ. ನಾನು ಹೋದಾಗಂತೂ ಚರ್ಚೆ ಆಗಿಲ್ಲ.